ಇನ್ನೂ ಹೆಚ್ಚಿನ ಪಾಠಗಳನ್ನು ನೀವು ನೋಡಬೇಕು ಅಂದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, लाइक ಮಾಡಿ, शेयर ಮಾಡಿ। हेलो बच्चों, वेलकम टू माय क्लास। आज हम 8वीं कक्षा की 12वां पाठ हरा घोड़ा, इस पाठ को अभ्यास करेंगे। हरा घोड़ा मतलब ಹಸಿರು ಕುದುರೆ। ಈ ಹೆಸರು ಕೇಳಿದ್ರೇ ಆಶ್ಚರ್ಯ ಆಗುತ್ತೆ ಅಲ್ವಾ? ಹಸಿರು ಕುದುರೆ ಹೇಗಿರುತ್ತೆ, ಇರಕ್ಕೆ ಸಾಧ್ಯನಾ ಅಂತ। ಅದೇ ಕಥೆಯನ್ನು ಈ ಒಂದು ಪಾಠದಲ್ಲಿ ವಿವರಿಸಲಾಗಿದೆ। ಈಗ ಬನ್ನಿ ಕಥೆಯನ್ನು ನೋಡೋಣ। बच्चे बीरबल की चतुराई का परिचय प्राप्त करते हैं। इस पाठ के द्वारा हम बीरबल की चतुराई के बारे में जान सकते हैं। मतलब ನಾವು ಈ ಪಾಠದಿಂದ ಬೀರ್ಬಲನ ಬುದ್ಧಿವಂತಿಕೆಯ ಬಗ್ಗೆ ತಿಳಿದುಕೊಳ್ಳಬಹುದು। वैसे आप लोग तो जानते ही होंगे, अकबर बादशाह मुग़लों के बादशाह यानी सम्राट थे और बीरबल उनके आस्थान में मंत्री थे। बीरबल ತನ್ನ ಬುದ್ಧಿವಂತಿಕೆಯಿಂದ ಮಹಾರಾಜ ಅಕ್ಬರನ ಮಂತ್ರಿಯಾಗಿದ್ದು, ಜೊತೆಗೆ ಅವನ ಸ್ನೇಹಿತನೂ ಕೂಡ ಆಗಿದ್ದು, ಸಾಕಷ್ಟು ಸಮಸ್ಯೆಗಳನ್ನು ಅತ್ಯಂತ ಸಮರ್ಥವಾಗಿ ಮತ್ತು ಹಾಸ್ಯದ ರೀತಿಯಲ್ಲಿನೇ ಪರಿಹರಿಸಿ ಅಕ್ಬರನ ಮನಸ್ಸನ್ನು ಗೆಲ್ಲುತ್ತಿದ್ದ। ಹೀಗೆ ಅಕ್ಬರ್ ಮತ್ತು ಬೀರ್ಬಲ್ಲರ ಕಥೆಗಳು ಜನಜನಿತವಾಗಿವೆ। चलिए अब कहानी को शुरू करते हैं। एक दिन बादशाह अकबर घोड़े पर शाही बाग में घूमने गए। एक बार बादशाह क्या कर रहे थे? शाही बाग में घूमने गए थे। ಒಂದು ದಿನ बादशाह सम्राट महाराजा अकबर घोड़े पर शाही बाग में घूमने गए थे। ಕುದುರೆಯ ಮೇಲೆ ಕುಳಿತುಕೊಂಡು ಶಾಹಿ ಬಾಗ್ ರಾಜ ಉದ್ಯಾನ, ಮಹಾರಾಜ ರಾಜ ಉದ್ಯಾನದಲ್ಲಿ ಘೂಮನೆ ಗಯೇಥೆ ಅಂದರೆ ವಿಹಾರ ಮಾಡುತ್ತಿದ್ದರು, ತಿರುಗಾಡುತ್ತಿದ್ದರು। उनके साथ मंत्री बीरबल थे। उनके साथ और कौन थे? मंत्री बीरबल उनके साथ थे। ಅವರ ಜೊತೆಯಲ್ಲಿ मंत्री बीरबल ಕೂಡ ಇದ್ದರು। चारों ओर हरे भरे वृक्ष और हरी हरी घास देखकर अकबर बहुत खुश हुए। जब वो विहार कर रहे थे, घूम रहे थे, तब चारों ओर ನಾಲ್ಕು ಕಡೆಯಲ್ಲಿ ಹರೇ ಭರೆ ಹಚ್ಚ ಹಸಿರಾಗಿರುವ ಮರಗಳು ಮತ್ತು ಹರಿ ಹರಿ ಘಾಸ್ ಅಂತಂದರೆ ಹಚ್ಚ ಹಸಿರಾದಂತಹ ಹುಲ್ಲು ನೋಡಿ ಅಕ್ಬರ್ ಅವರಿಗೆ ಬಹಳ ಖುಷಿಯಾಯಿತು। उन्हें लगा कि बगीचे में सैर करने के लिए घोड़ा भी हरे रंग का ही होना चाहिए। उन्हें क्या लगा, अगर हम सैर करना चाहते हैं तो हरे भरे इस बगीचे में हरे रंग का घोड़ा ही होना चाहिए। ಅಂದರೆ ನಾವು ಈ ಒಂದು ಹಸಿರು ಹಚ್ಚ ಹಸಿರಾಗಿರುವಂಥ ಉದ್ಯಾನದಲ್ಲಿ ಸೈರ್ ಅಂತಂದರೆ ಪ್ರಯಾಣ ಮಾಡಬೇಕಾದ್ರೆ ಒಂದು ಹಸಿರು ಕುದುರೆ, ಹರೇ ರಂಗ್ ಹಸಿರು ಬಣ್ಣದ ಕುದುರೆ ಇದ್ದಿದ್ದರೆ ಚೆನ್ನಾಗಿರುತ್ತಿತ್ತು ಎಂದು ಅಕ್ಬರ್ ಅವರಿಗೆ ಅನ್ನಿಸಿತು। उन्होंने बीरबल से कहा, बीरबल मुझे हरे रंग का घोड़ा चाहिए। उन्होंने क्या कहा? बीरबल मुझे हरे रंग का घोड़ा चाहिए। ಬೀರ್ಬಲನಿಗೆ ಹೇಳಿದರು, ಬೀರ್ಬಲ್ ನನಗೆ ಹಸಿರು ಬಣ್ಣದ ಕುದುರೆ ಬೇಕು ಎಂದು ಹೇಳಿದರು। तुम मुझे 7 दिन में हरे रंग का घोड़ा ला दो। क्या करो? तुम 7 दिन के अंदर मुझे हरा रंग का घोड़ा ला के दो ಅಂತಂದರೆ ನೀವು ಇನ್ನು 7 ದಿನಗಳಲ್ಲಿ ನನಗೆ ಹಸಿರು ಬಣ್ಣದ ಕುದುರೆಯನ್ನು ತಂದು ಕೊಡಬೇಕು ಅಂತ ಬಾದಶಾಹ ಅಕ್ಬರ್ ಬೀರ್ಬಲ್ಗೆ ಹೇಳ್ತಾರೆ। यदि तुम हरे रंग का घोड़ा ना ला सके तो हमें अपनी शक्ल मत दिखाओ। किसने कहा?
बादशाह अकबर ने कहा, किससे कहा? बीरबल से कहा। क्या कहा? यदि तुम हरे रंग का घोड़ा ना ला सके तो हमें अपनी शक्ल मत दिखाओ। मतलब ಒಂದು ವೇಳೆ ನೀನು ಹಸಿರು ಬಣ್ಣದ ಕುದುರೆಯನ್ನು ತಂದು ಕೊಡದಿದ್ದರೆ ನಿಮ್ಮ ಮುಖವನ್ನು ನನಗೆ ತೋರಿಸಬೇಡಿ ಎನ್ನುವ ರೀತಿಯಲ್ಲಿ ಅಕ್ಬರ್ ಬಾದಶಾಹ बीरबल के ಹೇಳ್ತಾರೆ। अकबर और बीरबल दोनों को यह मालूम था कि हरे रंग का घोड़ा तो होता ही नहीं है। अकबर और बीरबल ये बात को जानते थे, उनको मालूम था कि हरे रंग का घोड़ा होता ही नहीं है। ಅಂದರೆ ಅಕ್ಬರ್ ಮತ್ತು ಬೀರ್ಬಲ್ ಇಬ್ಬರಿಗೂ ಕೂಡ ಈ ವಿಷಯ ಗೊತ್ತು, ಏನಂತ, ಹಸಿರು ಬಣ್ಣದ ಕುದುರೆ ಇರೋದಕ್ಕೆ ಸಾಧ್ಯನೇ ಇಲ್ಲ। ಯಾಕೆಂದರೆ ಹಸಿರು ಬಣ್ಣದ ಕುದುರೆ ಎಲ್ಲಿಯೂ ಕೂಡ ಇರೋದಿಲ್ಲ ಅನ್ನುವ ವಿಷಯ ಗೊತ್ತಿದ್ದರೂ ಕೂಡ ಅಕ್ಬರ್ ಏನು ಮಾಡ್ತಾರೆ, ಬೀರ್ಬಲನ ಬುದ್ಧಿವಂತಿಕೆಯನ್ನು ತಿಳಿಬೇಕು ಅಂಥೇಳಿ ಅವನಿಗೆ ಈ ಪರೀಕ್ಷೆಯನ್ನು ಒಡ್ಡುತ್ತಾರೆ। लेकिन अकबर को बीरबल की परीक्षा लेनी थी। किसकी परीक्षा लेनी थी? बीरबल की परीक्षा लेनी थी। किसको? अकबर को। ಅಂತಂದರೆ ಅಕ್ಬರ್ ಅವರಿಗೆ ಬೀರ್ಬಲನ ಒಂದು ಬುದ್ಧಿವಂತಿಕೆಯನ್ನು ಪರೀಕ್ಷೆ ಮಾಡಬೇಕು ಅನ್ನುವಂತಹ ಮನಸ್ಸಾಯಿತು। ಆದ್ದರಿಂದ ಅಕ್ಬರ್ ಬೀರ್ಬಲ್ಗೆ ಹಸಿರು ಕುದುರೆಯನ್ನು ತಂದು ಕೊಡಬೇಕು ಅನ್ನುವ ಪರೀಕ್ಷೆಯನ್ನು ಒಡ್ಡುತ್ತಾರೆ। दरअसल इस प्रकार के अटपटे सवाल करके वे चाहते थे कि बीरबल अपनी हार स्वीकार कर लें और कहें, जहाँपना मैं हार गया। बादशाह चाहते थे कि बीरबल हार जाएं और कहें, जहाँपना मैं हार गया हूँ, इस सवाल का जवाब मैं नहीं दे सकता। ऐसे अकबर चाहते थे, लेकिन हुआ क्या? आगे देखिए। ಈ ಒಂದು ಪ್ರಶ್ನೆಯನ್ನು ಕೇಳುವ ಮೂಲಕ ಅಕ್ಬರ್ ಅವರ ಇಚ್ಛೆ ಏನಾಗಿತ್ತು ಅಂತಂದರೆ, ಬೀರ್ಬಲ್ ನಾನು ಸೋತು ಹೋದೆ ಅನ್ನುವ ಮಾತನ್ನು ಹೇಳಲಿ ಅನ್ನುವ ಇಚ್ಛೆ ಬಾದಶಾಹ ಅವರಿಗೆ ಇತ್ತು। ದರಸಲ್ ಈ ಪ್ರಕಾರ ಅಟಪಟೆ ಸವಾಲ್ ಅಂತಂದರೆ ಅಡ್ಡ ಪ್ರಶ್ನೆಗಳು, ಟೇಡಾ ಅಂತ ಹೇಳ್ತಾರೆ। ವಿಚಿತ್ರವಾದ ಪ್ರಶ್ನೆಗಳನ್ನು ಕೇಳುವ ಮೂಲಕ ಬೀರ್ಬಲ್ ಅಪ್ನಿ ಹಾರ್ ಸ್ವೀಕಾರ ಕರಳೆ, ಹಾರ್ ಅಂತಂದರೆ ಸೋಲನ್ನು ಸ್ವೀಕರಿಸಲಿ ಅನ್ನುವ ಇಚ್ಛೆ ಬಾದಶಾಹ ಅವರಿಗೆ ಇತ್ತು। ಜಹಾಂಪಣ ಅಂತಂದರೆ ಮಹಾರಾಜರೇ, ಮೈ ಹಾರ್ ಗಯ, ನಾನು ಸೋತು ಹೋದೆ ಅನ್ನುವ ಮಾತನ್ನು ಬಾದಶಾಹ ಕೇಳಬೇಕು ಅಂತ ಇಚ್ಛೆ ಪಟ್ಟಿದ್ರು। ಮಗರ್ बीरबल भी अपने जैसे एक ही थे। ಆದರೆ ಬೀರ್ಬಲ್ ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡುವಂತಹ ಮತ್ತು ಅವರ ಹಾಗೆ ಬೇರೆ ಯಾರೂ ಕೂಡ ಇರಲಿಲ್ಲ। ಅಂತಂದರೆ ಎಲ್ಲ ಪ್ರಶ್ನೆಗಳಿಗೂ ಕೂಡ ಬೀರ್ಬಲ್ ಅವರಲ್ಲಿ ಉತ್ತರಗಳಿತ್ತು। ಅಂತಹ ಒಬ್ಬನೇ ಒಬ್ಬ ವ್ಯಕ್ತಿ ಅಂತಂದರೆ ಅದು ಬೀರ್ಬಲ್ ಆಗಿದ್ದರು। बीरबल हर सवाल का सटीक उत्तर देते थे कि बादशाह अकबर को मुंह की खानी पड़ती थी। बीरबल कभी हार मानने वाले नहीं थे, तो बीरबल हर प्रकार की सवाल का सटीक ಟಿಪ್ಪಣಿ ಸಹಿತ ಪೂರ್ಣವಾಗಿ ಅದರ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ಕೊಡುವಂತಹ ಸಾಮರ್ಥ್ಯ ಬೀರ್ಬಲ್ ಅವರಲ್ಲಿತ್ತು। बादशाह अकबर को मुंह की खानी पड़ती थी, मतलब ಪ್ರತಿ ಬಾರಿಯೂ ಕೂಡ ಅಕ್ಬರ್ ಅವರು ಸೋಲೊಪ್ಪಿಕೊಳ್ಳಬೇಕಾಗುತ್ತಿತ್ತು। मुंह की खाना मतलब ಅನಾದೃತ್ ಹೋನ, ಪ್ರತಿ ಬಾರಿಯೂ ಕೂಡ ಬೀರ್ಬಲನಿಂದ ಸೋಲನ್ನು ಅನುಭವಿಸ್ತಾ ಇದ್ರು। बीरबल हरे रंग के घोड़े की खोज के बहाने 7 दिन तक इधर उधर घूमते रहे। कितने दिनों तक घूमते रहे? 7 दिनों तक इधर उधर घूमते रहे। क्या ढूंढ रहे थे बीरबल? बीरबल तो हरे रंग के घोड़ा ढूंढने में लगे थे। 7 दिन ಅಂತಂದರೆ ಬೀರ್ಬಲ್ ಹಸಿರು ಬಣ್ಣದ ಕುದುರೆಯನ್ನು ಹುಡುಕೋದಕ್ಕೆ 7 ದಿನಗಳನ್ನು ತೆಗೆದುಕೊಳ್ಳುತ್ತಾರೆ। 7 ದಿನಗಳವರೆಗೆ ತಿರುಗಾಡುತ್ತಾರೆ।
8वें दिन वे दरबार में हाजिर हुए और बादशाह से बोले, जहाँपना मुझे हरे रंग का घोड़ा मिल गया है. 8वें दिन 8ನೆಯ ದಿನದ ಬಳಿಕ ದರ್ಬಾರ್ನಲ್ಲಿ ರಾಜ ದರ್ಬಾರಿನಲ್ಲಿ ಹಾಜರಾದಂತಹ ಬೀರ್ಬಲ್ ಬಾದಶಾಹರಿಗೆ ಒಂದು ಮಾತನ್ನು ಹೇಳ್ತಾರೆ. ಜಹಾಂಪಣ ಮಹಾರಾಜರೇ, ನನಗೆ ಹಸಿರು ಬಣ್ಣದ ಕುದುರೆ ಸಿಕ್ಕಿದೆ ಅನ್ನುವ ಮಾತನ್ನು ಹೇಳ್ತಾರೆ. बादशाह को आश्चर्य हुआ. उन्होंने कहा, जल्दी बताओ कहाँ है हरा घोड़ा. जब बीरबल ने कहा कि उन्हें हरा रंग का घोड़ा मिल गया है तो आश्चर्य से बादशाह ने पूछा, जल्दी बताओ कहाँ है हरा घोड़ा. ಅವರು ಹೇಳ್ತಾರೆ, ಹೌದಾ, ಎಲ್ಲಿದೆ ಆ ಒಂದು ಹಸಿರು ಕುದುರೆ, ತೋರಿಸು ಅಂತ ಹೇಳ್ತಾರೆ. बीरबल ने कहा, जहाँपना घोड़ा तो आपको मिल जाएगा. मैंने बड़ी मुश्किल से उसे खोजा है, मगर उसके मालिक ने 2 शर्तें रखी हैं. जब बादशाह ने पूछा कि कहाँ है हरा घोड़ा तो बीरबल ने उत्तर दिया, जहाँपना घोड़ा तो आपको मिल जाएगा. महाराजरे, ತಮಗೆ ಹಸಿರು ಬಣ್ಣದ ಕುದುರೆ ಸಿಗುತ್ತದೆ. मैंने बड़ी मुश्किल से उसे खोजा है. ನಾನು ಬಹಳ ಕಷ್ಟಪಟ್ಟು ಆ ಕುದುರೆಯನ್ನು ಹುಡುಕಿದ್ದೇನೆ. मगर उसके मालिक ने 2 शर्तें रखी है. उसके मालिक ने क्या किया है? 2 शर्तें रखी हैं ಅಂತಂದರೆ ಆ ಹಸಿರು ಬಣ್ಣದ ಕುದುರೆಯ ಮಾಲೀಕ 2 ಷರತ್ತುಗಳನ್ನು ಇಟ್ಟಿದ್ದಾನೆ ಅಂತ ಹೇಳ್ತಾರೆ. बादशाह ने कहा, क्या शर्तें हैं? पहली शर्त तो यह है कि घोड़ा लेने के लिए आपको स्वयं जाना चाहिए. बादशाह ने कहा, क्या शर्तें रखी हैं उन्होंने? तो बीरबल ने कहा, पहली शर्त तो यह है कि घोड़ा लाने के लिए आपको स्वयं जाना चाहिए. ಮೊದಲನೇ ಶರ್ತ್ ಏನು ಅಂತ ಬಾದಶಾಹ ಕೇಳ್ತಾರೆ. ಆವಾಗ ಬೀರ್ಬಲ್ ಹೇಳ್ತಾರೆ, ಮೊದಲನೇದಾಗಿ ಆ ಕುದುರೆಯನ್ನು ತರೋದಕ್ಕೆ ಸ್ವಯಂ ಅಂದರೆ ಸ್ವತಃ ನೀವೇ ಹೋಗಬೇಕು, ತಾವೇ ಹೋಗಬೇಕು ಅನ್ನುವಂತಹ ಮಾತನ್ನು ಹೇಳ್ತಾರೆ. यह तो बड़ी आसान शर्त है, दूसरी क्या है? पहला तो बड़ी आसान सा शर्त है, हम स्वयं जाएंगे घोड़े को लाने के लिए. ಇದು ಬಹಳ ಸರಳವಾಗಿದೆ. ನಾನು ಷರತ್ತನ್ನು ಒಪ್ಪಿಕೊಳ್ತೇನೆ, ನಾನೇ ಸ್ವತಃ ಹೋಗಿ ಕುದುರೆಯನ್ನು ತೆಗೆದುಕೊಂಡು ಬರ್ತೇನೆ ಅನ್ನೋ ಮಾತನ್ನು ಬಾದಶಾಹ ಅವರು ಹೇಳ್ತಾರೆ. ಮತ್ತು 2ನೆಯ ಷರತ್ತು ಏನು ಅಂತ ಕೇಳ್ತಾರೆ. घोड़ा खास रंग का है, इसलिए उसे लाने का दिन भी खास ही होगा. उन्होंने कहा, बीरबल जी ने कहा, घोड़ा खास रंग का है ಅಂತಂದರೆ ಕುದುರೆ ಒಂದು ವಿಶೇಷ ಬಣ್ಣವುಳ್ಳದ್ದಾಗಿದೆ. ಯಾಕೆಂದರೆ ಹಸಿರು ಕುದುರೆ ಸಿಗೋದು ಕಷ್ಟ. ಆದ್ದರಿಂದ ಈ ಒಂದು ವಿಶೇಷ ಬಣ್ಣದ ಕುದುರೆಯನ್ನು ತರೋದಕ್ಕೆ ಇಸ್ಲಿಯೇ ಉಸೆ ಲಾನೆ ಕಾ ದಿನ್ ಭಿ ಖಾಸ್ ಹಿ ಹೋಗ, ಅದಕ್ಕೆ ಈ ಕುದುರೆಯನ್ನು ತರೋದಕ್ಕೆ ದಿನವೂ ಕೂಡ ವಿಶೇಷವಾಗಿರಬೇಕು. ಉಸ್ಕಾ ಮಾಲಿಕ್ कहता है कि सप्ताह के 7 दिनों के अलावा किसी भी दिन आकर उसे ले जाओ. ಆ ಕುದುರೆಯ ಮಾಲೀಕನ ಷರತ್ತು 2ನೆಯ ಷರತ್ತು ಅಂದರೆ ಈ ಒಂದು ಕುದುರೆ ವಿಶೇಷವಾಗಿರೋದ್ರಿಂದ ಅದನ್ನು ವಾರದ 7 ದಿನಗಳನ್ನು ಬಿಟ್ಟು ಇನ್ನೊಂದು ಯಾವುದಾದರೂ ದಿನ ಬಂದು ಕುದುರೆಯನ್ನು ತೆಗೆದುಕೊಂಡು ಹೋಗಬಹುದು ಅನ್ನುವ 2ನೆಯ ಷರತ್ತನ್ನು बीरबल ಹೇಳ್ತಾರೆ. लेकिन ये तो मुमकिन नहीं था क्योंकि सप्ताह में 7 दिन ही होते हैं. तो आगे देखिए क्या कहते हैं बादशाह. अकबर इसका मतलब समझ नहीं पाए. वे बीरबल का मुँह देखते रह गए. ಸ್ವಲ್ಪ ಅವರಿಗೆ ಗೊಂದಲ ಆಯಿತು. ಯಾಕೆ ಅಂತಂದರೆ ವಾರದಲ್ಲಿ ಇರೋದು 7 ದಿನಗಳು. ಈ 7 ದಿನಗಳನ್ನು ಬಿಟ್ಟು ಇನ್ಯಾವ ದಿನ ಆ ಕುದುರೆಯನ್ನು ತರೋದು ಅಂಥೇಳಿ ಅರ್ಥವಾಗದೇ ಬಾದಶಾಹ ಅವರು ಬೀರ್ಬಲ್ ಅವರ ಮುಖವನ್ನೇ ನೋಡುತ್ತಿದ್ದರು. ಬೀರ್ಬಲ್ನೇ ಹಸ್ತೆ ಹುವೆ ಕಹಾ, ಜಹಾಂಪಣ
हरे रंग का घोड़ा लाना हो तो उसकी शर्त भी माननी हुई पड़ेगी। बीरबल ने हंसते हुए कहा। क्या कहा? जहाँपना, अगर आप हरे रंग का घोड़ा लाना चाहते हैं तो उसके मालिक का शर्त भी मानना पड़ेगा। तो ಇದರ ಅರ್ಥ ಬೀರ್ಬಲ್ ಅವ್ರು ಹೇಳ್ತಾರೆ, ಮಹಾರಾಜರೇ, ತಾವು ಹಸಿರು ಬಣ್ಣದ ಕುದುರೆಯನ್ನು ತರಬೇಕು ಅಂತಂದರೆ ಅದರ ಮಾಲೀಕನ ಷರತ್ತುಗಳನ್ನು ಪಾಲಿಸಲೇಬೇಕು ಅಂತ ಹೇಳ್ತಾನೆ. तब अकबर को मालूम हो गया कि उन्होंने बीरबल को उल्लू बनाना चाहता था, लेकिन अब वो खुद ही उसके जाल में फंस गए थे। अकबर बीरबल को उल्लू बनाना चाहा था, लेकिन अब वे खुद उसके जाल में फंस गए थे. ಅಕ್ಬರ್ ಬೀರ್ಬಲ್ಲರನ್ನು ಮೂರ್ಖರನ್ನಾಗಿ ಮಾಡಬೇಕು ಅಂದ್ಕೊಂಡಿದ್ರು. ಆದರೆ ಈಗ ಅವರೇ ಬೀರ್ಬಲನ ಜಾಲದಲ್ಲಿ, ಜಾಲ್ ಮೇ ಫಸ್ನ ಅಂತಂದರೆ ವಶ್ ಮೇ ಕರ್ಣ ಅಂತ. अब बादशाह बीरबल के जाल में फंस गए थे. अकबर खिलखिलाकर हंस पड़े. बीरबल की चतुराई से वे खुश हुए. समझ गए कि बीरबल को मूर्ख बनाना सरल नहीं है. इस बात को जब बादशाह समझ लेते हैं कि बीरबल को मूर्ख बनाना इतना आसान नहीं है, तो बादशाह ज़ोर ज़ोर से खुशी से हंसने लगते हैं. खिलखिलाकर हंस पड़े. ಜೋರು ಜೋರಾಗಿ ನಕ್ಕು ಬಿಡುವುದು ಅಂತ ಅರ್ಥ. ಬೀರ್ಬಲ್ಲರ ಮಾತುಗಳಿಂದ ಸಂತೋಷಗೊಂಡ ಅಕ್ಬರ್ ಬಾದಶಾಹ ಅವರ ಬುದ್ಧಿವಂತಿಕೆಯನ್ನು ಮೆಚ್ಚಿಕೊಂಡು ಬಹಳ ಸಂತೋಷವನ್ನು ವ್ಯಕ್ತಪಡಿಸ್ತಾರೆ. ಆಗ ಅವರಿಗೆ ಅರ್ಥವಾಗುತ್ತದೆ ಬೀರ್ಬಲನನ್ನು ಮೂರ್ಖರನ್ನಾಗಿಸುವುದು ಅಷ್ಟು ಸುಲಭ ಸಾಧ್ಯವಿಲ್ಲ ಎಂದು. ಈ ಒಂದು ಕಥೆಯ ಮೂಲಕ ನಾವು ಏನನ್ನು ತಿಳಿದುಕೊಳ್ಳಬಹುದು ಅಂತಂದರೆ, ಉಪಾಯ ಬಲ್ಲವನಿಗೆ ಅಪಾಯವಿಲ್ಲ. ನಮ್ಮ ವಿಚಾರಗಳನ್ನು, ನಮ್ಮ ಬುದ್ಧಿಶಕ್ತಿಯಿಂದ ಸಮಸ್ಯೆಗಳನ್ನು ಬಗೆಹರಿಸುವ ಮೂಲಕ ನಮ್ಮ ಜೀವನದ ಹಾದಿಯನ್ನು ಸುಗಮಗೊಳಿಸಿಕೊಳ್ಳಬಹುದು ಎನ್ನುವ ಪಾಠವನ್ನು ಈ ಒಂದು ಪಾಠದಿಂದ ನಾವು ಕಲಿಯಬಹುದು. ಈ ಪಾಠ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಹೆಚ್ಚಿನ ವಿಡಿಯೋಗಳನ್ನು ಮಾಡೋದಕ್ಕೆ ಪ್ರೋತ್ಸಾಹ ನೀಡಿ ಅಂತ ಹೇಳ್ತಾ ನಿಮ್ಮೆಲ್ರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ.